ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹಾಗೂ ನನ್ನ ಕಡೆಯಿಂದ ನನ್ನ ಸಪೋರ್ಟ್ ಮಾಡಿರೋ, ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈವ್ ನೋಡಿ, ಲೈವ್ಗೆ ಬಂದು ಜಾಯಿನ್ ಆಗಿರೋರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಹಾಗಾಗಿ ಶ್ರೀರಾಮನವಮಿ ಹಬ್ಬ ತುಂಬ ಸರಳವಾಗಿ ಆಚರಣೆ ಮಾಡಿದ್ದು. ಯಾಕೆಂದರೆ ಬೆಳಗ್ಗೆ ಮಾಡಲಿಲ್ಲ, ಕೆಲಸ ಮುಗಿಸ್ಕೊಂಡು ಬಂದು ಸಾಯಂಕಾಲ ಮಜ್ಜಿಗೆ, ಪಾನಕ, ಹೆಸರು ಬೇಳೆ ಎಲ್ಲ ಮಾಡಿ ದೇವರಿಗೆ ಮುಂದೆ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ದೀನಿ. ಹಾಗೂ ದಯವಿಟ್ಟು ನನ್ನ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿದೆ, ವಿಡಿಯೋ ಪೂರ್ತಿ ನೋಡಿ, ಹಾಡ್ಸ್ ಎಲ್ಲ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ನಮ್ಮ ಮನೆಯಲ್ಲಿ ದೇವ್ರು ನೋಡಿ ಹಿಂದೆಗಡೆ ಬೆಳ್ಳಿ ಬಟ್ಲು ಕೃಷ್ಣನು ಗಣೇಶನ ಇಟ್ಟಿದ್ದೀವಿ ಅಕ್ಕಿನಲ್ಲಿ. ಅಕ್ಕಿನೂ ಸಹ ಒಂದು ಕಪ್ಪಲ್ಲಿ ಅಕ್ಕಿ ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಟು ಅದರ ಮೇಲೆ ಕಳಶ ಪೂಜ್ತೀವಿ. ಆಗ ಅಕ್ಕಿನ ತಗೊಂಡು ದೇವರಿಗೆ ನೈವೇದ್ಯ ಮಾಡಿ ಅರ್ಪಿಸಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ಅಕ್ಕಿನ ನಾವು ಯಾವುದೇ ಇಲ್ಲ ಅಂದರೆ ಕೃಷ್ಣನ ಹತ್ರ ಇಟ್ಟಿದ್ದೀವಲ್ಲ ಅಕ್ಕಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಅದ್ರ ಬಗ್ಗೆ ಯಾವ ಥರ ಬೆಳ್ಳಿ ಬಟ್ಲು ನಮಗೆ ಹೆಂಗೆ ಸಿಕ್ತು, ಎಲ್ಲಿ ಯಾರು ಕೊಟ್ಟರು, ಮತ್ತು ಬೆಳ್ಳಿ ಕೃಷ್ಣ ನಮಗೆ ಹೆಂಗೆ ಸಿಕ್ತು, ಅದು ನಮಗೆ ಸಿಕ್ಕಿರೋದು. ಆವಾಗಿಂದ ನಮ್ಗೆ ಯಾವುದೇ ಥರ ತೊಂದರೆಗಳು ಕಷ್ಟಗಳು ಏನಿಲ್ಲ. 1000 ಜನ ಕೇಡು ಮಾಡಿದ್ರೂ ಭಗವಂತ ಕಾಪಾಡೋರು ಒಬ್ರು ಇರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಹಾಗಾಗಿ ನೋಡಿ, ಶ್ರೀರಾಮನವಮಿ ಹಬ್ಬ ತುಂಬ ಸರಳವಾಗಿ ಮಾಡಿದ್ದೀವಿ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಯಾವುದೇ ವಿಡಿಯೋನೂ ಅಷ್ಟೇ ಹೈಪ್ ಇರುತ್ತೆ, ಹೈಪ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ವಿಡಿಯೋಗೊಂದು ಬೆಸ್ಟ್ ಕಮೆಂಟ್ ಹಾಕಿ. ಹಾಗಾಗಿ ಎಲ್ರಿಗೂ ಇನ್ನೊಮ್ಮೆ ಕೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇದು ಸಣ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ನನ್ನ ವಿಡಿಯೋ ನೋಡಿರೋರಿಗೆ ಎಲ್ರಿಗೂ ತುಂಬ ಧನ್ಯವಾದಗಳು. ನಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ, ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಫೋಟೋ, ಲಕ್ಷ್ಮೀ ಗಣೇಶ ಇಟ್ಟಿರ್ತೀವಿ ಹಾಲಲ್ಲಿ. ಹಾಗಾಗಿ ಪ್ರತಿದಿನ ಹನುಮನ ಚಾಲೀಸ ಓದೋದ್ರಿಂದ, ಹನುಮನ ಧ್ಯಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ವಿಡಿಯೋ ನೋಡಿರೋರಿಗೆ ಮತ್ತೆ ತುಂಬ ಹೃದಯದ ಧನ್ಯವಾದಗಳು.